ಇಷ್ಟು ಹೇಳಿ ನಾನು ಯಾವತ್ತೂ ಕೂಡ ಇವತ್ತು ನಿಮ್ಮನ್ನು ಗೌರವಿಸ್ತೀನಿ. ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ವಂಶ ಪಾರಂಪರ್ಯ. ದೇವೇಗೌಡರ ಮನೆಯವರು ವಂಶ ಪಾರಂಪರ್ಯ. ಕುಮಾರಸ್ವಾಮಿ ಅವರು ವಂಶ ಪಾರಂಪರ್ಯ. ಯಡಿಯೂರಪ್ಪನವರು ವಂಶ ಪಾರಂಪರ್ಯ. ನೀವು ಸಮಾಜವಾದಿ ನಾಯಕರಲ್ಲ ಸ್ವಾಮಿ. ಬಿಡಿ, ಅವರೆಲ್ಲ ಸರಿ ಇಲ್ಲ, ನೀವು ಸರಿಗಿದ್ದೀರಲ್ಲ. ನೀವೇನ್ ಮಾಡಿದ್ರಿ? ನಾ ಹೇಳಲ್ಲ. ಅದರಿಂದ ನಿಮ್ಮನ್ನ ಗೌರವಿಸ್ತೀನಿ ವೈಯಕ್ತಿಕವಾಗಿ. ಇವತ್ತಿಗೆ ಮಾತಿನ ಮೇಲೆ ತಾವು ದಯಮಾಡಿ ನಿಗಾ ಇಟ್ಟು ಮಾತಾಡಿ. ನಾನು ಬೇರೆಯವ್ರ ತರ ಮಾತನಾಡಲ್ಲ. ಇನ್ನೇನಿದ ನಿಮ್ಮ ಮುಂದೆ ತಾನೇ ಹೇಳ್ಬೇಕು, ಅದಕ್ಕೆ ಹೇಳಿದ್ವಿ. ನಾನು ಲಾಸ್ಟ್ ಟೈಮ್ ಅಲ್ಲೇ ಹೇಳ್ದೆ ಬ್ರದರ್, ಇಲ್ಲಿವರೆಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಇತ್ತು. ಈಗೊಂದು ರಂಗ ಶುರುವಾಗಿದೆ. ಯಾವ್ದದು? ನಕಲಿ RTI ರಂಗ. ಒಳ್ಳೆಯರಿದ್ದಾರೆ. ಅದೊಂದು ರೋಲ್ ಕಾಲ್ ಶುರುವಾಯ್ತಾ ಇದೆ ನೋಡಿ. ಹಿಂದೆ ನಾವೆಲ್ಲ ಓದ್ತಿದ್ದಾಗ ನಮ್ಮನ್ನ ಪೊಲೀಸು ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಚಲನವಲಗಳನ್ನ ಅಬ್ಸರ್ವ್ ಮಾಡ್ತಿದ್ರು, ಕರೆದು ಬುದ್ಧಿ ಹೇಳ್ತಿದ್ರು. ಆಂಟಿ ರೇಡಿಸಮ್ ಸ್ಕ್ವಾಡ್ ಅಂತಿತ್ತು. ಈಗ ಪೋಸ್ಟಿಂಗ್ ಕೊಟ್ರೆ ಸರಿ, ಯಾವನ್ ಆಂಟಿ ಸೋಷಿಯಲಿಸ್ಟ್ ಅವನ ಜೊತೆ ಪಾರ್ಟಿ ಮಾಡ್ತಾರೆ. ಇದು ವ್ಯವಸ್ಥೆ. ಇದನ್ನ ಯಾರು ಸರಿ ಮಾಡ್ಬೇಕು? ಯಾವಾಗ ಇತ್ತು 15ರಿಂದ 18 ತನಕ ನಾನು ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀನಿ, ಅನುದಾನನು ತಂದಿದ್ದೀನಿ. ನೀವಿಷ್ಟೆಲ್ಲ ಹೇಳ್ತಿರಲ್ಲ ಬಡವ್ರ ಪರವಾಗಿ. 2 ವರ್ಷ ಆಯ್ತಲ್ಲ, ಇಷ್ಟು ಕೋಟಿ ಸಾಲ ಮಾಡಿದ್ದೀರಲ್ಲ, ಎಷ್ಟು ಜನಕ್ಕೆ ಸೂರು ಕೊಟ್ಟಿದ್ದೀರಿ ಸ್ವಾಮಿ? ಮಾತೆತ್ತಿದ್ರೆ ನಾನು ಫೈನಾನ್ಸ್ ಮಂತ್ರಿ, ನಾನು ಗೈಡ್ಲೈನ್ಸ್ ಮೀರಿಲ್ಲ, ವಿತ್ತೀಯ ಕೊರತೆ ಮಾತಾಡ್ತಿರಲ್ಲ. ಇಷ್ಟೆಲ್ಲ ರೇಟ ರೈಸ್ ಮಾಡ್ಬಿಟ್ಟು ನೀವು ಆದಾಯ ತೋರಿಸ್ಬಿಟ್ಟು ಸಾಲ ಮಾಡಕ್ಕೆ ಇಷ್ಟು ವರ್ಷದ ಅನುಭವ ಬೇಕಾ? ರೇಟ್ ಎಲ್ಲ ರೈಸ್ ಮಾಡಿದ್ಮೇಲೆ ಆದಾಯ ಖಜಾನೆಗೆ ಇಷ್ಟು ಬರ್ತದೆ, ಅಷ್ಟರಲ್ಲಿ ಇಷ್ಟು % ಯಾಕೆ ಬೇಕಿತ್ತು? ಅದಂತದ ಈ ಖಾತೆ ಯಾಕೆ ಮಾಡಿರೋದು? ಮಧ್ಯಮ ವರ್ಗದ ಜನದ ಪರಿಸ್ಥಿತಿ ನೋಡಿದ್ದೀರಾ ನೀವು ಏನಾಗಿದೆ ಅಂತ? ಈ ಖಾತೆ ಇವತ್ತಿನ ತನಕ ಅವನು ಎಷ್ಟು ಟ್ಯಾಕ್ಸ್ ಇರ್ತದೆ ಅದೆಲ್ಲ ಅರಿಯರ್ಸನ್ನ ಕಟ್ಟಿದ್ರೆ ಈ ಖಾತೆ ಕಟ್ಟಿಸ್ಕೋತಾರೆ. ಆಗ ಮಾತ್ರ ಅವನ ಆಸ್ತಿನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಸಬ್ ರಿಜಿಸ್ಟರ್ ಆಫೀಸರ್ ಓಪನ್ ಆಗಲ್ಲ. ಅಲ್ಲ, ಇದು ಹಿಂದೆನೆ ಸನ್ಮಾನ್ಯ ದಿವಂಗತ ವಾಸು ಅವರು ಇಲ್ಲ ಇವತ್ತು. ಇದೇ ಮುಖ್ಯಮಂತ್ರಿಗಳು 2014-15 ಮಂಡನೆ ಮಾಡಿದ್ರು. ಬಟ್ ಮಾಡಿದ್ದಾರೆ. ಈಗ ಕೆಲವು ಸದಸ್ಯರುಗಳ ತೊಡಕಿರ್ತದೆ, ಹೆಚ್ಚು ಜನ ಆದಾಗ ಅಭಿವೃದ್ಧಿ ಆಗೋದು ಕಷ್ಟ ಅಂತ ಮಾಡಿದ್ದಾರೆ. ನಾನು ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದವನು. ಇನ್ನಾದರೂ ಅದು ಚೆನ್ನಾಗಿ ಆಗಲಿ, ಬಡವ್ರಿಗೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ನಿವೇಶನ ಸಿಕ್ಕಲಿ ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ. ಅದು ಈಗ ಮಂಜೇಗೌಡರು ಸದಸ್ಯರಿದ್ರು,
ಅವರು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ಕೆಲಸಗಳು ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ನನ್ನ ಮೇಲೇನ್ ದ್ವೇಷ ಇಲ್ಲ ಸರ್, ಇರೋರ ಮೇಲೆ ಬಹಳ ಪ್ರೀತಿ. ನನ್ನ ಮೇಲೇನ್ ಪಾಪ ಅವ್ರಿಗೇನ್ ದ್ವೇಷ ಇಲ್ಲ, ನನ್ನ ಮೇಲೆ ಪ್ರೀತಿಯಾಗಿ ಅವರೇ ಪಾಪ ಅವರೇ ಹೇಳ್ತಾರೆ ಅಲ್ಲೆಲ್ಲ ಒಂದ್ ಕಡೆ ಇನ್ನು 3 ವರ್ಷ ಇವರೇ ಇರ್ತಾರೆ ಅಂತ. ಆಮೇಲೆ ಮತ್ತೆ ಎಚ್ಚರಿಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ಅನುಮಾನ ಅದು ಓದಿ ಅಲ್ಲಿ ನೋಡಿ, ಅಲ್ಲಿ ನೆಕ್ಸ್ಟ್ ಏನೋ ಬದಲಾವಣೆ ಆಗ್ಬಿಡ್ತಾರೆ ಅಂತ ಪಾಪ ಅವರೇ ಎಚ್ಚರಿಸ್ಕೊಂಡು ಮತ್ತೆ ಹೇಳ್ತಾರೆ. ಆಮೇಲೂ ಚುನಾವಣೆಯಲ್ಲಿ ಅವ್ರನ್ನೇ ಆರಿಸಿ ಅಂತ.